ಚಿತ್ರದುರ್ಗದ ತಹಶೀಲ್ದಾರ್ ಕಚೇರಿಯಲ್ಲಿ ರೈತರು ಹಾಗೂ ಬೋರ್ವೆಲ್ ಕಂಪನಿ ಮಾಲೀಕರೊಂದಿಗೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಶುಕ್ರವಾರ ಸಂಜೆ 5 ಗಂಟೆಗೆ ಸಭೆ ಹಮ್ಮಿಕೊಂಡಿದ್ದು, ಚಿತ್ರದುರ್ಗ ತಾಲೂಕು ಸಂಬಂಧಪಟ್ಟಂತೆ ಬೋರ್ವೆಲ್ ಕೊರೆಸಲು ತಗುಲುವ ವೆಚ್ಚದ ಕುರಿತು ಚರ್ಚೆ ನಡೆಸಲಾಯಿತು. ಇನ್ನು ತಹಶೀಲ್ದಾರ್ ನಾಗವೇಣಿ ಅವರ ಅಧ್ಯಕ್ಷತೆಯಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್ ಅವರ ಜೊತೆ ಈ ಒಂದು ಸಭೆ ನಡೆಸಿದ್ದು, ಬೋರ್ವೆಲ್ ಕಂಪನಿ ಮಾಲೀಕರು ತಾಲೂಕಿನಲ್ಲಿ ಒಂದೊಡೆಗೆ 140 ದರ ನಿಗದಿ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಇದಕ್ಕೊಪ್ಪದ ರೈತರು ಒಂದೊಡೆಗೆ 110 ರೂಪಾಯಿ ಮಾಡಿ ಹಾಗೂ ಪ್ರತ್ಯೇಕ ಊಟದ ಖರ್ಚು 2,000 ಮಾಡುತ್ತಿದ್ದು, 1,000 ಮಾಡಿಕೊಳ್ಳಿ ಎಂದು ಮನವಿ ಮಾಡಿದರು. ಇನ್ನು ಈ ಕುರಿತು ಅಧಿಕಾರಿಗಳು ಮಾತನಾಡಿದ್ದು, ಈಗಾಗಲೇ ಜಿಲ್ಲೆಯ ಚಳ್ಳಕೆರೆ ಹೊರತುಪಡಿಸಿ ಎಲ್ಲ ತಾಲೂಕುಗಳ ರೈತರು ಹಾಗೂ ಬೋರ್ವೆಲ್ ಕಂಪನಿ ಮಾಲೀಕರ ಜೊತೆ ಚರ್ಚೆ ಮಾಡಿದ್ದೇವೆ. ಚಳ್ಳಕೆರೆ ತಾಲೂಕು ಮಾತ್ರ ಬಾಕಿ ಇದ್ದು, ಅದು ಮುಗಿದ ನಂತರ ಬುಧವಾರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸುತ್ತೇವೆ. ಇನ್ನು ಬೋರ್ವೆಲ್ ಕಂಪನಿ ಹಾಗೂ ರೈತರ ಜೊತೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡಿ ಜಿಲ್ಲೆಯ 6 ತಾಲೂಕುಗಳ ಬೋರ್ವೆಲ್ ದರ ನಿಗದಿ ಮಾಡುವುದಾಗಿ ತಹಶೀಲ್ದಾರ್ ಅವರು ಮಾಹಿತಿ ನೀಡಿದ್ದಾರೆ. ಇನ್ನು ಈ ಒಂದು ಸಭೆಯಲ್ಲಿ ತಹಶೀಲ್ದಾರ್ ನಾಗವೇಣಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್, ತಾಲೂಕು ಪಂಚಾಯತ್ನ ಇಒ ಹಾಗೂ ಜಿಲ್ಲಾ ಪಂಚಾಯತ್ ನೀರು ಸರಬರಾಜು ಅಧಿಕಾರಿ ಹಾಗೂ ರೈತ ಮುಖಂಡರು ಹಾಜರಿದ್ದರು. ಇದು ಸಾಫ್ಟ್ ಸ್ಕ್ರಾಪ್ ಆಗಿ ನಿಮ್ಮದು ಡಿಮಾಂಡ್ ಕಾಮನ್ ಇರಲಿ ಅಲ್ಲ ಹೆಸರು ಇಟ್ಟಿದ್ದು ಬಿಟ್ಟು ಹೊಳಲ್ಕೆರೆಯಲ್ಲಿ 140 ಅಲ್ಲಿ ಮತ್ತಿಗಟ್ಟೆ ಆ ಕಡೆ ಇದನ್ನು ಮಾಡಿಸ್ಕೊಂಡು ಇಲ್ಲಿ ಇದು ಯಾವುದು ಹಿರಿಯೂರಲ್ಲಿ ಮತ್ತಿಕೆರೆ ಆ ಕಡೆ ಬರುತ್ತೆ. ಸೊ ಅಲ್ಲಿ ಏನು ನೀವು